ನೀವು ಪ್ರೀತಿಯಿಂದ ಕೊಡ್ತಿರೋ ಈ ಅಣ್ಣೆ ಸೊಪ್ಪೆ ನನಗೆ ಅಮೃತಕ್ಕೆ ಸಮ. ಆಹಾ, ಅಕ್ಕರೆ ಸಕ್ಕರೆ ಬೆರೆಸಿ ಪ್ರೀತಿಯ ತುಪ್ಪ ಸುರಿಸಿ ಕರುಣೆಯ ಕೈಯಿಂದ ಮಾಡಿರೋ ಅಡುಗೆ ಎಷ್ಟು ರುಚಿಯಾಗಿದೆಯಮ್ಮ. ಅದಕ್ಕೆ ಹೇಳೋದು, ಬಡೋರ್ ಮನೆ ಊಟ ಚಂದ, ಸಿರಿವಂತರ ಮನೆ ನೋಟ ಚಂದ ಅಂತ. ಆಹಾ, ಶಿವ ತೃಪ್ತನಾದ ತಾಯಿ. ತಿಂದಿದ್ದು ಒಂದು ಈಟೇಟು ಸೊಪ್ಪು, ಅದರಾಗ ಯಾವ ತೃಪ್ತಿ ಬಿಡು ಮಗ. ಅಯ್ಯ, ಬೇಕು ಅನ್ನೋನು ಭಿಕ್ಷುಕ, ಸಾಕು ಅನ್ನೋನು ಸಾಹುಕಾರ. ನೀವು ಬಡಿಸಿದಂಥ ಸೊಪ್ಪಿನ ಪದಾರ್ಥ ನನ್ನ ಹಸುವನ್ನ ನಿಗ್ಸಕ್ಕೆ ಸಾಕಾಯ್ತು, ಅದು ತೃಪ್ತಿ. ಸೊಪ್ಪಿನ ಬದಲು ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಬಯಸಿದ್ರೆ ಅದೇ ಅತೃಪ್ತಿ. ತೃಪ್ತಿಗೆ ಮೊದಲಿಲ್ಲ, ಅತೃಪ್ತಿಗೆ ಕೊನೆಯೂ ಇಲ್ಲ. ಎಲ್ಲ ದುಃಖಗಳ ಮೂಲ ಇರೋದು ಅತೃಪ್ತಿಯಲ್ಲಿ, ಹಾಗೆ ಎಲ್ಲ ಸುಖಗಳ ಮೂಲ ಇರೋದು ನಮ್ಮ ಪಾಲಿಗೆ ಬಂದದ್ದನ್ನು ಪ್ರಸಾದ ಅಂತ ಸ್ವೀಕರಿಸೋ ತೃಪ್ತಿನಲ್ಲಿ. ಶಿವ ಶಿವ, ಇಷ್ಟು ಚಿಕ್ಕ ವಯಸ್ಸಿಗೆ ಅದು ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ ಕಂದ. ನಿನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ಶಿವನ್ ಕಂಡಂಗೆ ಆಯ್ತದೆ ಕಣಪ್ಪ. ಹಾಗಾದ್ರೆ ನಾನಿಲ್ಲಿ ನೆಲೆಗೊಳ್ಳೋದಿಕ್ಕೆ ಸ್ವಲ್ಪ ಜಾಗ ಕೊಡ್ತೀಯ ಗೌಡಯ್ಯ? ಅಂದ್ರೆ ತಂಗೋದಕ್ಕೆ ಇವತ್ತು ರಾತ್ರಿ ನಾನು ಇಲ್ಲೇ ಮಲ್ಕೋಬೋದಾ? ಹಂಗಯ್ಯಾಗ್ಲ ಜಾಗ, ನಾವಿಬ್ರು ಮಲಗೋದೇ ಕಷ್ಟ, ಇನ್ನ ಮಲಗಕ್ಕೆ ನಿಂಗೆ ಹೆಂಗಪ್ಪ ಜಾಗ ಕೊಡೋದು? ಇಲ್ಲಿ ಬಿಡು ಯಜಮಾನ, ಚಿಕ್ಕ ಇದ, ಕತ್ಲೆ ಬೇರೆ ಆಗದೆ, ಊರು ಬೇರೆ ಸಹನೆ ದೂರ ಅಂತಾನೆ, ಒಬ್ಬನೇ ಹೆಂಗೋಯ್ತಾನೆ. ನೀನ್ ಹೇಳೋದು ದಿಟ ಕಣಮ್ಮಿ. ಯಾವ ಪುಣ್ಯಾತ್ಮರು ಎತ್ತು ಮಗುನೋ ಏನೋ ದಾರಿ ತಪ್ಪಿಟ್ಟು ಇಲ್ಲಿಗೆ ಬಂದ್ಬಿಟ್ಟವನೆ. ಕತ್ಲನಾಗೆ ಇಸು ಜಂತುಗಳು ಕಾಟ ಬೇರೆ. ಬೇಡ ಬೇಡ, ಅವನು ಇಲ್ಲೇ ಮಲ್ಕೊಳ್ಳಿ, ನಾವಿಬ್ರು ಬೇಕಾದ್ರೆ ಹೊರಗೆ ಮಲ್ಕೊಳವ. ಇರಪ್ಪ, ಚಾಪೆ ಹಾಸ್ಕೊಡ್ತೀನಿ. ಇಲ್ಲಮ್ಮ, ಬೇಡ, ನಾನು ಚಾಪೆ ಮೇಲೆ ಮಲ್ಗೋದಿಲ್ಲ, ನಾನು ನೆಲದ ಮೇಲೆ ಮಲ್ಕೋತೀನಿ. ನೆಲದ ಮೇಲೆ ಮಲ್ಗೋದು ಅಂದರೆ ನನಗೆ ತುಂಬ ಇಷ್ಟ. ನೆಲೆಗೊಳ್ಳೋನ್ಗೆ ನೆಲ ತಾನೇ ಮುಖ್ಯ. ಉತ್ತರಾಜಮ್ಮ, ಅಣ್ಣ ಅಣ್ಣ. ಶಿವ 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 ಶಿವ, ಯಾಕೆ ಇಲ್ಲವಾ? ನಮ್ಮ ಕಾಲಿಗೆ ಯಾಕೆ ಬೀಳ್ತಾ ಇದೀಯಾ? ನಾವೇನು ಅಪರಾಧ ಮಾಡಿದೀವಿ? ನಿಮ್ಮ ಮಗನ ವಿಷಯಕ್ಕೆ ನಮ್ಮ ಮನೇಲಿ ದೊಡ್ಡ ಜಗಳನೇ ಆಯ್ತು ಅಣ್ಣ. ಮರಿದೇವನ ಅದ್ದೆತ್ಕೊಂಡು ಹೋಗಿದ್ದು ನನ್ನ ಮಗ ಬಸ್ಸೇನೆ ಕಾರಣ ಅಂತ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಹೊಡೆದು ಬಡ್ದು ನನ್ನ ಮಗನ ಹೊರಗೆ ಹಾಕಿದ್ದಾರೆ ಅಣ್ಣ. ಯಾರು ಹೇಳಿದ್ರು ಒಳಗೆ ಸೇರಿಸ್ತಾ ಇಲ್ಲ ಅಣ್ಣ. ನೀವು ಬಂದು ಒಂದು ಮಾತು ಹೇಳಿದ್ರೆ ಅವ್ರು ಕೇಳ್ಬೋದು ಅಣ್ಣ. ದಯವಿಟ್ಟು ನನ್ನ ಸಂಸಾರ ಉಳಿಸ್ಕೊಡಿ ಅಣ್ಣ.
ನನ್ನ ಸಂಸಾರನ ಉಳಿಸ್ಕೊಡಿ. ನೋಡವ ನೀಲವ, ಸಮಾಧಾನ ಮಾಡ್ಕೊ. ನಮ್ಮ ಮಗನ ಆಯಸ್ಸು ಮುಗಿದಿತ್ತು, ಹದ್ದೆತ್ಕೊಂಡು ಹೊರಟೋಯ್ತು. ಅದಕ್ಕೂ ಪಾಪ ಈ ಮಗುಗೂ ಏನು ಸಂಬಂಧ? ನಮ್ಮ ಪಾಪಕ್ಕೆ ನಿಮಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಸಾಯೋ ಕೊನೆ ಕಾಲದಲ್ಲಿ ನಮ್ಮಿಂದ ಒಂದು ಸಂಸಾರ ಹಾಳಾಯ್ತು ಅನ್ನೋ ಅಪವಾದ ನಮಗೆ ಬೇಡ ಸ್ವಾಮಿ. ಹೋಗಿ ಅಪ್ಪಯ್ಯನ ಹತ್ರ ಮಾತಾಡಿ ಇವ್ರನ್ನ ಮನೆಗೆ ಸೇರಿಸ್ಬಿಟ್ಟು ಬನ್ನಿ. ನಡಿಯವ. ಅಲ್ಲ ಕಲ್ಯಾಣ ದೇವ, ಉತ್ತರಾಜಮ್ಮನ್ನ ಒಬ್ಳನ್ನೇ ಮನೇಲಿ ಬಿಟ್ಟು ನೀವ್ಯಾಕೆ ಬರಕ್ ಹೋದ್ರಿ? ಇನ್ನೇನು ಮಾಡಲಿ ಶರಣಪ್ಪ, ನೀವು ಮಾಡಿದ್ದು ಸರಿನಾ? ಕೈ ಹಿಡಿದ ಹೆಂಡ್ತಿನ ಮನೆಯಿಂದ ಹೊರಗಾಕಿದಿರಲ್ಲ, ಇದು ಯಾವ ನ್ಯಾಯ? ಗಂಡ ಹೆಂಡತಿ ಜಗಳ 4 ಗೋಡೆಗಳ ಮಧ್ಯೆ ಇರಬೇಕು ಹೊರತು ಬೀದಿಗೆ ಬರಬಾರ್ದು ಶರಣಪ್ಪ. ಬೀದಿಗೆ ತಂದಿದ್ದು ಇವಳೆ. ಮನೆಯಲ್ಲಿ ಒಂದು ಮಾತು ಬರುತ್ತೆ, ಅದಕ್ಕೆ ಯಾರಾದರೂ ಹೆಂಗಸರು ಮನೆ ಬಿಟ್ಟು ಹೋಗ್ತಾರ? ಆ ಒಂದು ಮಾತು ನಮಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿ ತುಂಬ ದುಃಖ ಆಯಿತು ಶರಣಪ್ಪ. ನನ್ನ ಮಗನ ಹದ್ದೆತ್ಕೊಂಡು ಹೋಗಿದ್ದಕ್ಕೂ ನಿಮ್ಮ ಮಗನಿಗೂ ಏನು ಸಂಬಂಧ? ಜೊತೆಲಿ ಆಟ ಆಡ್ತಿದ್ದ ಮಾತ್ರಕ್ಕೆ ಮಕ್ಕಳೆಲ್ಲ ಹೊಣೆ ಹಾಕ್ತಾರಿಯೇ? ಹಾಗಂತ ಹೇಳೋದು ನಿಮ್ಮ ದೊಡ್ಡತನ ಕಲ್ಯಾಣ ದೇವ. ಆದರೆ ದಯವಿಟ್ಟು ಏನು ಮಾತಾಡಬೇಡಿ ಶರಣಪ್ಪ. ನಮ್ಮ ಕರ್ಮಗಳ ಪಾಲನ ನಾವೇ ಹೊರಬೇಕೇ ಹೊರತು ಬೇರೆಯವ್ರ ಮೇಲೆ ಹೊರಿಸಬಾರ್ದು. ನನ್ನ ಮಗನ ಹದ್ದೆತ್ಕೊಂಡು ಹೋಗಿದ್ದು ಅವನ ಹಣೆ ಬರ. ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ. ಇರ್ಬೋದು, ಆದರೆ ಈ ದುರಂತಕ್ಕೆ ನನ್ನ ಮಗ ಕಾರಣ ಆದ್ನಲ್ಲ ಅನ್ನೋ ದುಃಖ ನನ್ನನ್ನು ತುಂಬ ಕಾಡ್ತಿದೆ. ಕಾರಣಗಳು ಅಷ್ಟೇ ಶರಣಪ್ಪ, ಕರ್ಮಗಳಲ್ಲ. ಕರ್ಮಗಳಿಗೆ ಕಾರಣಗಳನ್ನು ಹೊಣೆ ಮಾಡಬಾರ್ದು. ಪಾಪ ಇವನಿನ್ನೂ ಮಗು, ಅವನಿಗೇನು ಗೊತ್ತಾಗುತ್ತೆ? ಏನೋ ಆಟ ಆಡುವಾಗ ಒಂದು ಮಾತು ಆಡಿರ್ತಾನೆ, ಅದಕ್ಕೆಲ್ಲ ಸಾವಿನ ಹೊಣೆ ಕಟ್ಟಾಗತ್ತೆ. ದಯವಿಟ್ಟು ಅಂತ ತಪ್ಪಾಡಬೇಡಿ. ಇನ್ನೊಂದ್ಸತಿ ಆ ಮಾತು ಹೇಳಿ ಅಣ್ಣ. ಮುಚ್ಚೆ ಬಾಯಿ. ಬೇರೆ ಯಾರಾದರೂ ಆಗಿದ್ರೆ ಇದೇ ಕಾರಣ ಇಟ್ಕೊಂಡು ನಿನ್ನ ಜನ್ಮ ಜಾಲಾಡ್ತಾ ಇದ್ರು. ತನ್ನ ತಲೆ ಹೋದ್ರು ಇನ್ನೊಬ್ರು ತಲೆನ ಕಾಯ್ಬೇಕು ಅನ್ನೋನು ಕಲ್ಯಾಣ ದೇವ. ಅದಕ್ಕೆ ತನ್ನ ಮಗ ಹೋದ ದುಃಖದಲ್ಲಿದ್ರು ನಿನ್ನ ಮಗ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದಾನೆ. ಯಾರ್ಯಾರ ಮಾತನ್ನೋ ಕೇಳ್ಕೊಂಡು ಇಂಥವ್ರ ಬಗ್ಗೆ ದ್ವೇಷ ಸಾಧಿಸ್ತೀಯಲ್ಲ, ನಿನ್ನ ಜನ್ಮಕ್ಕೆ. ಶರಣಪ್ಪ, ನೀಲವನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನ್ನ ಮೇಲೆ ಹಣೆ. ಹೆಂಡತಿ ಅಂದರೆ ಕೇವಲ ಹೆಣ್ಣಲ್ಲ ಶರಣಪ್ಪ, ಮನೆಗೆ ಗೃಹಲಕ್ಷ್ಮಿ. ಗಂಡನ ಸರಿ ತಪ್ಪುಗಳನ್ನು ತಿದ್ದೋದ್ರಲ್ಲಿ ಸರಸ್ವತಿ, ಗಂಡನ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದ್ರಲ್ಲಿ ಸಾಕ್ಷಾತ್ ಶಕ್ತಿ ದೇವತೆ ಪಾರ್ವತಿ. ಅವಳನ್ನು ಗೌರವಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಿಂದಿಸಬಾರ್ದು ಶರಣಪ್ಪ, ನಿಂದಿಸಬಾರ್ದು. ನೀನು
ಉತ್ತರಾಜಮ್ಮನಂಥ ಹೆಣ್ಮಗಳನ್ನ ಹೆಂಡತಿಯಾಗಿ ಪಡೆದಿದ್ಯಪ್ಪ. ಅದಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದೆಯಾ. ಆದರೆ ಎಲ್ಲ ಹೆಂಡ್ತಿರು ಉತ್ತರಾಜಮ್ಮನ ಥರನೇ ಇರ್ತಾರೆ ಅಂತ ತಿಳ್ಕೊಬೇಡಿ ಕಲ್ಯಾಣ ದೇವ. ಗಂಡನ್ನ ಹುರಿದು ಮುಕ್ಕೋರು, ಅತ್ತೆ ಮಾವನ್ನ ಮನೆ ಬಿಟ್ಟು ಕಳಿಸೋರು, ಅತ್ತಿಗೆ ನಾದ್ನೀರ್ನ ಬೀದಿಗೆ ತಳ್ಳೋರು ತುಂಬ ಜನ ಇದ್ದಾರಪ್ಪ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಬೇರೆಯವ್ರ ವಿಷಯ ನಮಗೆ ಯಾಕೆ ಶರಣಪ್ಪ? ನಾವು ಸರಿಯಾಗಿರೋಣ ಅಷ್ಟೇ. ಮೊದಲು ನೀಲವನ್ನ ಮನೆ ಕರ್ಕೊಂಡು ಹೋಗು. ರೇಣುಕಾ, ಬೇಡ ಕಲ್ಯಾಣ ದೇವ. ಒಡೆದ ಹಾಲು, ಒಡೆದ ಮನಸ್ಸು ಯಾವತ್ತೂ ಸೇರೋದಿಲ್ಲ. ನಾವು ಸಾವಿನ ಮನೆ ಕದ ತಡ್ತಾ ಇರೋರು ಶರಣಪ್ಪ. ನಮ್ಮಿಂದ ಒಂದು ಹೆಣ್ಣಿನ ಬಾಳ ಹಾಳಾಯ್ತು ಅನ್ನೋ ಕಳಂಕ ನಮ್ಮ ಹಿಂದೆ ಬರಬಾರದು. ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ, ನಮಗಂತ ಅಪವಾದ ಒರೆಸಿ ಕಳಿಸ್ಬಿಡಿ ಶರಣಪ್ಪ. ಛೇ, ಇಲ್ಲ ಕಲ್ಯಾಣ ದೇವ. ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸ್ಕೋತೀನಿ. ಖಂಡಿತ ನಿಮಗೋಸ್ಕರ ಬದಲಾಯಿಸ್ಕೋತೀನಿ. ಬರೋ. ಶ್ರವಣ, ಶ್ರವಣ, ಶ್ರವಣ. ಯಾರು ನನ್ನನ್ನು ಕರೆದಿದ್ದು? ಏನು ಶ್ರವಣ, ನಿನ್ನ ಮೃತ್ಯುವಾಗಿ ಹುಟ್ಟಿ ಬಂದಿರುವ ನನ್ನನ್ನೇ ಸಂಹಾರ ಮಾಡಲು ಹೊರಟಿರುವೆಯಾ? ಸಾವನ್ನೇ ಸಾಯಿಸಲು ಹೊರಟಿರುವ ನಿನ್ನ ಮೂರ್ಖತನವನ್ನು ಕಂಡು ನನಗೆ ನಗು ಬರುತ್ತಿದೆ ಶ್ರವಣ. ನಿನ್ನ ಸಾವು ನಿರ್ಧಾರವಾಗಿ ಬಿಟ್ಟಿದೆ ಶ್ರವಣ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ಉಳಿದಿರುವುದು ಖಾಲಿಯಾಗಿರುವ ನಿನ್ನ ಪಾಪದ ಕೊಡ ತುಂಬುವುದಷ್ಟೇ. ನಿನ್ನ ತಂತ್ರ, ಮಂತ್ರ, ಸಾಧನೆ, ಸಾಹಸ ಈ ಯಾವುದೂ ನಿನ್ನ ರಕ್ಷಣೆಗೆ ಬಾರದು ಶ್ರವಣ. ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ನಾನು ನಿನಗೆ ಸಿಗುವುದಿಲ್ಲ. ನಿನ್ನ ಪಾಪದ ಕೊಡ ತುಂಬಿದೊಡನೆಯೇ ನೀನು ಬೇಡ ಎಂದರೂ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ. ನೀನು ನನ್ನನ್ನು ಕೊಲ್ಲಲು ಕಳುಹಿಸಿದ್ದ ತಂತ್ರಾಕ್ಷ ಮಂತ್ರಾಕ್ಷರನ್ನು ಸಂಹರಿಸಿದ್ದು ನಾನೇ. ಕಾಲ ಕೂಡಿ ಬಂದಾಗ ನಿನ್ನನ್ನು ಸಂಹರಿಸುವುದು ನಾನೇ. ನಿನ್ನ ಮೃತ್ಯು ನಿನ್ನ ಜೊತೆಯಲ್ಲಿಯೇ ಇದೆ. ನಿನ್ನ ಸಾವು ನಿನ್ನ ಮನೆಯಲ್ಲಿಯೇ ಇದೆ.
ಎಲವೋ ಮಾಯಾವಿ, ನನ್ನ ಅಂತಃಪುರದ ಒಳಗೆ ಪ್ರವೇಶಿಸುವಷ್ಟು ಸೊಕ್ಕೆ ನಿನಗೆ. ಧೈರ್ಯವಿದ್ದರೆ ನನ್ನ ಎದುರಿಗೆ ಬಾ. ಬಾ ನನ್ನ ಎದುರಿಗೆ. ನನ್ನ ಕೈಗೆ ಸಿಕ್ಕಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹದ್ದು ಕಾಗೆಗಳಿಗೆ ಹಾಕುವೆ. ಬಾ ಬಾ ನನ್ನ ಎದುರಿಗೆ. ಸ್ವಾಮಿ ಸ್ವಾಮಿ, ಯಾಕೆ? ಏನಾಯಿತು? ಈ ಹೊತ್ತಿನಲ್ಲಿ ಯಾರನ್ನು ಕರೆಯುತ್ತಿದ್ದೀರಿ? ಅವನೇ ಆ ಬಾಲಕ, ನನ್ನ ಮೃತ್ಯು ಎಂದು ಪದೇ ಪದೇ ಎಚ್ಚರಿಸುತ್ತಿರುವ ಏಕಶ್ಚಿತ್ ಬಾಲಕ. ಇಲ್ಲೇ ಇಲ್ಲೇ ಕುಳಿತಿದ್ದ. ಇಲ್ಲ ಸ್ವಾಮಿ, ಇಲ್ಲಿಗೆ ಯಾರು ಬರಲು ಸಾಧ್ಯವಿಲ್ಲ. ಅಲ್ಲಿ ನೋಡಿ, ಅಂತಃಪುರದ ಬಾಗಿಲು ಮುಚ್ಚಿದಂತೆಯೇ ಇದೆ. ಇವರ ಕಣ್ತಪ್ಪಿಸಿ ಯಾರಾದರೂ ಒಳಗೆ ಬರಲು ಹೇಗೆ ಸಾಧ್ಯ ಸ್ವಾಮಿ? ಹೊರಗೆ ವೀರಭಟರು ಕಾವಲಿದ್ದಾರೆ. ಹಾಗಾದರೆ ನಿನ್ನ ಮೃತ್ಯು ನಿನ್ನ ಮನೆಯೊಳಗೆ ಇದೆ ಎಂದು ಅವನು ಏಕೆ ಹೇಳಿದ? ಸ್ವಾಮಿ, ನಿಮಗೆ ನಿದ್ದೆಯಲ್ಲಿ ಕನಸು ಬಿದ್ದಿರಬೇಕು. ಕನಸಲ್ಲ ಇಂದುಮತಿ, ಆ ಬಾಲಕನ ಚಿತ್ತ ಭಿತ್ತಿಯಲ್ಲಿ ಅಚ್ಚೊತ್ತಿದೆ. ಅವನ ಮಾತುಗಳು ನನ್ನ ಕಿವಿಯಲ್ಲಿ ಈಗಲೂ ಮಾರ್ಧನಿಸುತ್ತಿದೆ. ಆದರೆ ಸ್ವಾಮಿ, ನಿಮ್ಮ ಈ ಅವಸ್ಥೆಯನ್ನು ನಾನು ನೋಡಲಾರೆ. ನೀವು ತಪಸ್ಸಿಗೆ ಹೋಗುವ ಮುನ್ನ ಅದೆಷ್ಟು ಸಂತೋಷದಿಂದಿದ್ದೀರಿ ಸ್ವಾಮಿ. ಅದೆಷ್ಟು ವಿಜಯೋತ್ಸವಗಳು ನಿಮ್ಮನ್ನು ಹಿಂಬಾಲಿಸಿದವು. ಸದಾ ಧೈರ್ಯ, ಸಾಹಸ, ಟಿವಿಯಿಂದ ರಾರಾಜಿಸುತ್ತಿದ್ದಿರಿ. ಆದರೆ ಪ್ರಕೃತಿಗೆ ವಿರುದ್ಧವಾಗಿ ಚಿರಂಜೀವಿಯಾಗುವ ಹುಚ್ಚು ಆಸೆಯಿಂದ ತಪಸ್ಸು ಮಾಡಿದಿರಿ. ಶಿವನಿಂದ ವರ ಪಡೆದು ಮಾಡಬಾರದ ಕೆಲಸಗಳನ್ನು ಮಾಡಲಾರಂಭಿಸಿದಿರಿ. ಅದರಿಂದ ನಿಮ್ಮ ಸಹೋದರನನ್ನು ಕಳೆದುಕೊಂಡಿರಿ, ಸಂಬಂಧಗಳನ್ನು ಮುರಿದುಕೊಂಡಿರಿ. ಅದರ ಪರಿಣಾಮ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನೀವೇ ಕಳೆದುಕೊಂಡಿರಿ ಸ್ವಾಮಿ. ಇದು ಶ್ರೇಯಸ್ಕರವಲ್ಲ ಎಂದು ನಾನಂದೇ ಹೇಳಿದೆ, ಕಿವಿಗೊಡಲಿಲ್ಲ ನೀವು. ಈಗಲೂ ಕಾಲ ಮಿಂಚಿಲ್ಲ ಸ್ವಾಮಿ. ಆ ಶಿವನ ಮೊರೆ ಹೋಗಿ, ಕರುಣಾಳು ಕೈಲಾಸನಾಥ ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸಿ ಖಂಡಿತ ಕೈ ಹಿಡಿಯುತ್ತಾನೆ ಸ್ವಾಮಿ. ಲಜ್ಜೆಗೆಟ್ಟ ಹೆಣ್ಣೆ, ಯುದ್ಧ ಘೋಷಣೆಯಾಗಿದೆ, ಸೈನ್ಯ ರಣಾಂಗಣದಲ್ಲಿದೆ. ಈಗ ಹೆದರಿ ಓಡಿ ಹೋಗು ಎಂದು ಹೇಳುತ್ತೀಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನಗೆ? ಹಾಗಲ್ಲ ಪ್ರಭು. ಮುಚ್ಚು ಬಾಯ್. ನಾನು ದಾನವ, ಕತ್ತಿ ನನಗೆ ಶಕ್ತಿ, ರಕ್ತ ನನಗೆ ತೀರ್ಥ. ಗೆದ್ದರೆ ವಿಜಯೋತ್ಸವ, ಮಡಿದರೆ ವೀರ ಸ್ವರ್ಗ. ಬೆತ್ತ ಹಿಡಿದ ಬಾಲಕನಲ್ಲ, ತ್ರಿಶೂಲ ಹಿಡಿದ ಆ ತ್ರಯಂಬಕನೇ ಬಂದರು ತೊಡೆ ತಟ್ಟಿ ನಿಲ್ಲುತ್ತೇನೆ ಹೊರತು ತಲೆ ತಗ್ಗಿ ಸಾವಿಗೆ ಶರಣಾಗುವುದಿಲ್ಲ. ಹೇ ನನ್ನ ಸಾವೆ, ಬಾ ಬಾ, ನಾನು ಕಾಯುತ್ತಿದ್ದೇನೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಇದೇ ನನ್ನ ಅಚಲ ನಿರ್ಧಾರ. ಹಲಗೇಗೌಡ, ಮುದ್ದಮ್ಮ, ಮುದ್ದಮ್ಮ, ಮುದ್ದಮ್ಮ. ಯಾರು ಯಾರು? ಯಾಕಪ್ಪ ಕೂಗ್ದೆ? ಏನಾಯ್ತಪ್ಪ? ಏನಾಯ್ತಾ? ಈ ಪಾಟಿ ಗುಡುಗು ಸಿಡ್ಲು, ನಂಗೆ ಭಯ ಆಗಲ್ವೇ? ಹೋಗ್ಲಿ, ಒಂದ್ ದೀಪನಾದ್ರೂ ಹಚ್ಚಕ್ಕಾಗಲ್ವೇ? ದೀಪ ಹಚ್ಚಿದ್ವಲ್ಲ. ಎಣ್ಣೆ ಖಾಲಿ ಆಗೋಗದೆ, ಅದಕ್ಕೆ ಆರೋಗದೆ. ಎಣ್ಣೆ ತಂದು ಹಾಕಿ. ಎಣ್ಣೆ ಮುಗಿದೋಗಿತ್ತಪ್ಪ, ಸ್ವಲ್ಪನೇ ಇತ್ತು. ಏನ್ ಸಂಸಾರನಯ್ಯ ನಿಮ್ದು? ಊಟ ಹಾಕಿ ಅಂದ್ರೆ ದವಸ ಖಾಲಿ ಅಂತೀರಾ, ದೀಪ ಹಚ್ಚಿ ಅಂದ್ರೆ ಎಣ್ಣೆ ಖಾಲಿ ಅಂತೀರಾ. ಹೋಗ್ಲಿ, ನೀರಾದ್ರೂ ತಂದು ಹಾಕಿ.
ನೀರಾ? ಸಂದಾಕಂದೆ ನೋಡು, ನೀರು ಇದು ದೀಪ ಅಣ್ಸಕ್ಕೆ ನಾನೇನ್ ಸತಿ ಸಾವಿತ್ರಿನಾ? ನಾನೇನ್ ಸತ್ಯ ಹರಿಶ್ಚಂದ್ರನಾ? ಸತ್ಯ ನಂಬ್ಕೊಂಡು ಬದುಕೋರೆಲ್ಲ ಸತಿ ಸಾವಿತ್ರಿನೇ, ಸತ್ಯ ಹರಿಶ್ಚಂದ್ರನೇ. ನಿಮ್ಗಳ ಶಕ್ತಿ ನಿಮ್ಗೆ ಗೊತ್ತಿಲ್ಲ. ಸರಿ, ನೀರ್ ತಂದು ಹಾಕಿ ದೀಪ ಹಚ್ಚಿ ಹೋಗಿ. ಅಯ್ಯೋ, ನಾನು ಹೇಳ್ತಿರೋ ನಿಮ್ಗೆ ಕೇಳಿಸ್ತಿಲ್ವಾ? ಹೋಗಿ ದೀಪ ಹಚ್ಚಿ. ಆಯ್ತಪ್ಪ, ಆಯ್ತು. ನೀರ್ ತಂದು ನೋಡಿದ್ರ, ಭಕ್ತಿಗೆ ಕೈಲಾಸದಲ್ಲಿರೋ ಆ ಶಿವನೇ ದರ್ಗಿಳಿದ್ ಬರ್ತಾನೆ. ಇನ್ನು ಈ ದೀಪ ಉರಿ ಅಲ್ವಾ? ಸರಿ ಸರಿ, ಹೋಗಿ ಮಲ್ಕೊಳ್ಳಿ, ನಂಗೂ ನಿದ್ದೆ ಬರ್ತಾ ಇದೆ. ಅಲ್ಲ, ಅದು ಹೋಗಿ ಮಲ್ಕೊಳ್ಳಿ. ಅಯ್ಯೋ, ಮತ್ತೆ ಕೂಗ್ತಾವನೆ. ಈಗೇನಾಯ್ತಪ್ಪ? ಇದೇನ್ ಮನೇನ ತಿಪ್ಪೆ ಗುಂಡಿನ? ಯಾಕಪ್ಪ? ಸೊಳ್ಳೆಗಳು ಕಣ್ ಮುಚ್ಚಕ್ಕೆ ಬಿಡ್ತಿಲ್ಲ, ರಕ್ತನ ಹೀರ್ತಾ ಇವೆ. ಒಂದಿಷ್ಟು ಧೂಪನಾದ್ರೂ ಹಾಕ್ಬಾರ್ದಾ? ಧೂಪನ? ಧೂಪ ಹಾಕಕ್ಕೆ ನಮ್ಮ ಮನೇಲಿ ಕೆಂಡನೂ ಇಲ್ಲ, ಸಾಂಬ್ರಾಣಿ ಅಂತೂ ಇಲ್ವೇ ಇಲ್ಲ. ಈ ಕೆಂಡಗಣ್ಣಯ್ಯನೇ ಇಲ್ಲಿರುವಾಗ ಕೆಂಡಕ್ಕೇನ್ ಬರ? ಹೋಗಿ ಒಲೆ ನೋಡಿ. ಹೋಗಿ. ಅಲ್ಲಪ್ಪ, ಕಡ್ಡಿ ಪುಲ್ಲೆ ಒಟ್ಟಿ ಸೊಪ್ಪು ಬೇಯಿಸ್ದೆ, ಅದು ಉರಿತಿದ್ದಂಗೆ ಬೂದಿ ಆಗೋಯ್ತದೆ. ಇನ್ನು ಕೆಂಡ ಎಲ್ಲಿಂದ ಬರ್ತದಪ್ಪ? ಇಲ್ಲೇ ನಿಂತ್ಕೊಂಡಿಲ್ಲ ಇಲ್ಲ ಅಂತಿರ್ತೀರಾ? ನನಗೆ ಒಂದು ಚಿಟಿಕೆ ಧೂಪ ಹಾಕಕ್ಕೂ ಮನ್ಸಿಲ್ವಾ ನಿಮಗೆ? ಹೋಗಿ ಒಲೆ ನೋಡಿ. ಇದೆಯಪ್ಪ,
ಮತ್ತೆ ಬೇಗ ತುಂಬ್ಕೊಂಡ್ಬಂದು ಧೂಪ ಹಾಕಿ. ಆಹಾ, ಧೂಪ ಅಂದ್ರೆ ನನಗೆ ತುಂಬಾ ಇಷ್ಟ. ದೀಪ ಹಚ್ಚಿದ್ರಿ, ಧೂಪ ಹಾಕಿದ್ರಿ, ನನಗೆ ತೃಪ್ತಿ ಆಯ್ತು. ನೀವು ಹೋಗಿ ಮಲ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಹೋಗಿ ಹೋಗಿ. ಹಾ, ಬಾಗಿಲು ಹಾಕೊಳ್ಳಿ. ಆಯ್ತಪ್ಪ. ಅಲ್ಲ ಯಜಮಾನ, ಒಲೆ ಆರಿಸಿ ನಾನೇ ನನ್ನ ಕೈಯಾರ ಬೂದಿಗೆ ನೀರು ಹಾಕಿ ಬಂದೀವ್ನಿ. ಈಗ ನೋಡಿದ್ರೆ ನಿಗಿ ನಿಗಿ ಕೆಂಡ. ಖಾಲಿ ಬುಟ್ಟಿಯಾಗೆ ಮುದ್ದೆ ಇರ್ತದೆ, ನೀರಿಂದ ದೀಪ ಉರಿತದೆ, ಬೂದಿ ಒಲೆನಾಗೆ ಕೆಂಡ ಇರ್ತದೆ. ಅಬ್ಬಬ್ಬ, ನಂಗಂತೂ ಈ ಹುಡುಗನ ಮಾಯವೇ ಅರ್ಥ ಆಗ್ತಾ ಇಲ್ಲ. ನನಗೂ ಯಜಮಾನ, ಇವನು ಯಾವುದೋ ಮನೆಯಿಂದ ಓಡ್ ಬಂದಿರೋ ಐದು ನಂಗೆ ಕಾಣಿಸ್ತಿಲ್ಲ. ಬೇಕು ಅಂತಾನೆ ನಮ್ಮ ಮನೆಗೆ ಬಂದಂಗೆ ಅವನೇ. ಬೇಕು ಅಂತ ನಮ್ಮ ಮನೆಗೆ ಬಂದಿದ್ರು ಏನೈತೆ ತಗೊಂಡೋಗುವಂಥದ್ದು? ಈ ಟಗ್ಲ ಸೂರು ನಮ್ಮಿಬ್ಬರು ಉಸುರು. ಅದನ್ನು ತಗೊಂಡು ಅವನು ಏನು ಮಾಡಾನು? ಏನು ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸರಿ, ಬೆಳ್ಳಿ ಮೂಡೋ ಹೊತ್ತಾಯಿತು. ರಾತ್ರಿ ಇಡೀ ಕಣ್ಣಿಗೆ ನಿದ್ದೆ ಹತ್ತಂಗೆ ಕಾಟ ಕೊಟ್ಬಿಟ್ಟವನೆ. ಈಗಲಾದ್ರೂ ಹೊಸಿ ಕಣ್ಣು ಮುಚ್ಕ, ಒತ್ತರಕ್ಕೆ ನೋಡೋಣ. ಆಯ್ತು. ಮುದ್ದಮ್ಮ, ಏನು ಬೆಳಗಾಯ್ತು ಕಣ, ಎದ್ದೇಳು. ಈ ತಾನು ಕಣ್ಣಿಗೆ ಜಂಪುತ್ತಿತ್ತು, ಅಷ್ಟನ್ನ ಕೂಗ್ಬಿಡ್ತಾವ. ಅವನೇನಿನ್ನೂ ಮಲ್ಗವನ ಇಲ್ಲ ಎದ್ದು ಏನಾದರೂ ಮಾಡ್ತಾವನ ನೋಡೋಣ, ನಡಿ. ಉತ್ತರ, ನಮ್ಮ ಮಗ ಹೋಗಿ ಇವತ್ತಿಗೆ 11 ದಿನ ಆಯ್ತು. ಹಾಗ ನೋಡ್ಬೇಡ ಉತ್ತರ, ಹಾಗ ನೋಡ್ಬೇಡ. ಇಷ್ಟು ದಿನ ನಿನ್ನ ಹೊಟ್ಟೆ ಒಳಗಿನ ಸಂಕಟ ಕಣ್ಣೀರಾಗಾದ್ರೂ ಹರಿದೋಗ್ತಾ ಇತ್ತು. ಈಗ ನೀರು ಬತ್ತು ಹೋಗಿದೆ. ನಮ್ಮ ಮಗ ವಾಪಸ್ ಬರೋದಿಲ್ಲ ಅಂತೀರಾ ಸ್ವಾಮಿ? ಬರೋದಿಲ್ಲ ಅಂತ ಯಾವ ಬಾಯಿಂದ ಹೇಳಿ. ಆದ್ರೆ ಆ ರಾಕ್ಷಸ ಹದ್ದು ನಮ್ಮ ಮಗನ್ನ ಎತ್ಕೊಂಡು ಹೋಗಿದ್ದನ್ನು ನಮ್ಮ ಕಣ್ಣಾರೆ ನೋಡಿದ್ವಲ್ಲ. ಕ್ರೂರ ಮೃಗಗಳು ಬೇಟೆ ಆಡೋದು ಆ ಹೊತ್ತಿನ ಆಹಾರಕ್ಕೆ ಹೊರತು ಬೇಟೆ ಜೊತೆ ಆಟ ಆಡೋದಕ್ಕಲ್ಲ ಅಂತ
ನಿನಗೂ ಗೊತ್ತು. ನಮ್ಮ ಮಗ ನಮಗೆ ಸರ್ವಸ್ವನೂ ಆಗಿದ್ದ. ಆದರೆ ಆ ಹದ್ದಿಗೆ ಕೇವಲ ಒಂದು ಹೊತ್ತಿನ ಆಹಾರ ಅಷ್ಟೇ. ಹಾಗಾದ್ರೆ ಆ ಶಿವ ಬಂದು ನನ್ನ ಕನ್ಸಲ್ಲಿ ಹೇಳಿದ್ ಸುಳ್ಳ? ಆ ಶಿವನ್ ಪ್ರಸಾದದಿಂದ ನಾನು ಗರ್ಭಿಣಿ ಆಗಿದ್ದು ಸುಳ್ಳ? ನನ್ನ ಮಗ ಕಣ್ ಬಿಡೋಕ್ ಮುಂಚೆನೆ ನನ್ನ ಜೊತೆಗೆ ಮಾತಾಡಿದ್ ಸುಳ್ಳ? ಅವನ್ ಹುಟ್ಟಾಗಿಂದ ಎಷ್ಟೊಂದು ಪವಾಡಗಳು ನಡೆದಿದೆ, ಅದೆಲ್ಲ ಸುಳ್ಳ? ಆಚಾರ್ಯರು ಹೇಳಿದ ಜಾತಕ ಸುಳ್ಳ? ನೀನು ಹೇಳಿದ ಯಾವುದೂ ಸುಳ್ಳಲ್ಲ ಉತ್ತರ. ಆದರೆ ಆಚಾರ್ಯರು ಹೇಳಿದ ಜಾತಕದ ವಿಚಾರದಲ್ಲಿ ನಾನು ನಿನ್ನ ಹತ್ರ ಹೇಳಿದ್ದು ಮಾತ್ರ ಸುಳ್ಳು. ಏನು? ನೀವು ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ? ನಿಮ್ಮ ಮಗನಿಗೆ 7ನೇ ವರ್ಷದಲ್ಲಿ ಗಂಡಾಂತರ ಇದೆ ಅಂತ ಜಾತಕದಲ್ಲಿ ಹೇಳಿದ್ರು. ಎಷ್ಟೋ ವರ್ಷಗಳ ನಂತರ ತಾಯ್ತನದ ಸುಖ ಅನುಭವಿಸ್ತಾ ಇದ್ದ ನೀನು ಈ ವಿಷಯ ತಿಳಿದು ಕೊರಗಬಾರ್ದು ಅಂತ ನಾನು ಸುಳ್ಳು ಹೇಳಿ ಪಾಪಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಈ ವಿಷಯ ನಿನ್ನಿಂದ ಮುಚ್ಚಿಟ್ಟೆ. ಈಗ ಮುಚ್ಚಿಟ್ಟರು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು. ಇಲ್ಲ ಇಲ್ಲ, ನಾನು ನಿಮ್ಮನ್ನು ಖಂಡಿತವಾಗ್ಲೂ ಕ್ಷಮಿಸಲ್ಲ. ನೀವು ನನ್ಗೆ ಆಗ್ಲೇ ಹೇಳ್ಬೇಕಿತ್ತು ಈ ವಿಷಯನ. ಹೌದು, ಕಾಯ ವಾಚ ಮನಸ್ಸ ನಿನ್ನನ್ನು ಅರ್ಧಾಂಗಿ ಅಂತ ಸ್ವೀಕರಿಸಿದ ಮೇಲೆ ನಿನ್ನ ಹತ್ರ ಏನನ್ನೂ ಮುಚ್ಚಿಡಬಾರ್ದಾಗಿತ್ತು. ಅದೇ ಧರ್ಮ. ಆದರೆ ನಾನು ಸತ್ಯ ಮುಚ್ಚಿಟ್ಟಿದ್ದು ನಿನ್ನನ್ನು ವಂಚಿಸಬೇಕು ಅಂತಲ್ಲ, ಸಂತೋಷವಾಗಿರಬೇಕು ಅಂತ. ಮಗ ಮನೆ ಬಿಟ್ಟು ಹೋದ ಮೇಲೆ ನೀನು ಜೀವನ ಪರ್ಯಂತ ಕೊರಗ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಅವನಿರೋ ಅಷ್ಟು ದಿನನಾದರೂ ನೀನು ಸಂತೋಷವಾಗಿರಲಿ ಅಂತ ನಾನು ಸುಳ್ಳು ಹೇಳಿದೆ. ಆದರೂ ಸುಳ್ಳು ಸುಳ್ಳೆ. ನಾನು ನಿನಗೆ ದ್ರೋಹ ಮಾಡಿಬಿಟ್ಟೆ. ಹೌದು, ನೀವು ನನಗೆ ಮಾಡಿ ದ್ರೋಹನೇ. ಗಂಡ ಹೆಂಡತಿ ಆದ್ಮೇಲೆ ಕಷ್ಟ ಸುಖನ ಸಮಾನವಾಗಿ ಹಂಚ್ಕೋಬೇಕಾಗಿರೋದು ದಾಂಪತ್ಯ ಧರ್ಮ. ಆದ್ರೆ ನೀವು ಸುಖನ್ ಮಾತ್ರ ನನ್ನ ಹತ್ರ ಹಂಚ್ಕೊಂಡು 7 ವರ್ಷದಿಂದ ಕಷ್ಟನ್ ಮಾತ್ರ ನೀವೊಬ್ರು ಅನುಭವಿಸ್ತಾ ಇದ್ದೀರಲ್ಲ, ಇದು ನ್ಯಾಯನ ಸ್ವಾಮಿ? ಇದು ನ್ಯಾಯನ? ನಿಮ್ ನೋವಲ್ಲಿ ನನಗೆ ಪಾಲ್ ಕೊಡದೆ ಇರೋದು ದ್ರೋಹ ಅಲ್ವಾ? ನನ್ನ ಜನ್ಮ ಸಾರ್ಥಕವಾಯಿತು ಉತ್ತರ. ಆ ಶಿವ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಕೊಟ್ಟರು ನಿನ್ನಂತ ಒಳ್ಳೆ ಮನಸ್ಸಿರೋ ಹೆಂಡತಿ ಕೊಟ್ಟನಲ್ಲ, ನನಗಷ್ಟು ಸಾಕು. ನಾನೀಗ ಚಿಂತೆಯಿಂದ ಕಣ್ಮುಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಬಾಳೋಕೆ ಅಂತ ನಿಮ್ಮ ಬೆರಳು ಹಿಡಿದು ನಿಮ್ಮ ಹಿಂದೆನೇ ಬಂದೆ. ಈಗ ಸಾವ್ಗೂ ನಿಮ್ಮ ಜೊತೆಗೆ ಬರ್ತೀನಿ ಸ್ವಾಮಿ.
ರಾತ್ರಿ ಏನು ಇರಲಿಲ್ಲ, ಬೆಳ್ಕರಿಯ ಹೊತ್ತಿಗೆ ಉತ್ತ ಬೆಳ್ಕೊಂಬಿಟ್ಟದಲ್ಲ ಯಜಮಾನ. ಹಾ ಅಲ್ಲ ಐದ ಬೇರೆ ಇಲ್ಲೇ ಮಲಗಿದ್ದ. ಎಲ್ಲೋದ ಅವನು? ಒಂದು ಅರ್ಥ ಆಗ್ತಾ ಇಲ್ವೇ. ಕಂದ ಕಂದ, ಭಯಪಡಬೇಡಿ, ನಾನು ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ನಿಮ್ಮ ದಾಸೋಹಕ್ಕೆ ದಾಸನಾಗಿದ್ದೇನೆ. ನಿಮ್ಮ ಮನೆಯಲ್ಲಿ ನೆಲೆಗೊಳ್ಳಲು ಬಂದಿದ್ದೇನೆ. ಈ ನೆಲವನ್ನು ನನಗೆ ಬಿಟ್ಟು ಕೊಡುವಿರಾ? ಶಿವ ಶಿವ, ಯಾರಪ್ಪ ನೀನು? ನನ್ನ ಮಾಯ್ಕಾರ ಅಂತಾರೆ, ಮರಿದೇವ ಅಂತಾರೆ, ಮಾದಪ್ಪ ಅಂತಾರೆ. ನಿಮ್ಮ ಮನೆಯಲ್ಲಿ ನಾನು ನಡುಮರಿಯಪ್ಪನಾಗಿ ನೆಲೆಯಾಗ್ತೀನಿ. ನೀವು ನನ್ನನ್ನ ನಡುಮರಿಯಪ್ಪ ಅಂತಾನೆ ಕರೀರಿ. ಅಲ್ಕಣಪ್ಪ, ಇರೋದಿಷ್ಟೇ ಜಾಗ, ಇದನ್ನ ನಿನಗ್ ಬಿಟ್ಬಿಟ್ಟು ನಾವೆಲ್ಲಿ ಹೋಗೋಣಪ್ಪ? ಮಗನೇ ಹಲಗೇಗೌಡ, ನನಗೆ ಬೇಕಾದ ಬಾಳ್ ಕೊಡ್ತೀನಿ, ಭಾಗ್ಯ ಕೊಡ್ತೀನಿ, 100 ಕಂಡುಗ ಹೆಚ್ಚುಕ್ಲು ಕೊಡ್ತೀನಿ, ಸಾಲುಗುಳಿ ತುಂಬಿಸ್ತೀನಿ. ಮಗನೇ, ನನಗೆ ನೆಲೆಗೊಳ್ಳೋದಿಕ್ಕೆ ಈ ಜಾಗ ಬಿಟ್ಕೊಡ್ತೀಯ ಕಂದ? ಅಯ್ಯೋ ಶಿವನೇ, ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲೇನಪ್ಪ ಬಾಳಿರೋದು. ಅವ್ರು ನೆನಪಿರೋದಿಲ್ಲಿ, ಅವ್ರು ನೆಳ್ಳಿರೋದಿಲ್ಲಿ. ಅಂಥದ್ರಲ್ಲಿ ಈ ಜಾಗನೇ ಬಿಟ್ಕೊಡು ಅಂದರೆ ಹೆಂಗಪ್ಪ ಬಿಟ್ಕೊಡೋದು? ನೋಡು, ಬೇಕಾದ್ರೆ ನಿಂಗೆ ಹೊಲ್ದೇ ಜಾಗ ಕೊಡ್ತೀವಿ, ನೀನು ಅಲ್ಲೇ ನೆಲೆಸ್ಬೋದಪ್ಪ. ನೋಡು, ಬೇಕಾದ್ರೆ ನಿಂಗೆ ಹೊಲ್ದೇ ಜಾಗ ಕೊಡ್ತೀವಿ, ನೀನು ಅಲ್ಲೇ ನೆಲೆಸ್ಬೋದಪ್ಪ. ನನಗೆ ಹೊಲ ಬೇಡ, ತೋಟ ಬೇಡ, ದುಡ್ಕೇನೂ ಬೇಡ. ನೀನ್ ನೆಲೆಸಿರೋ ಈ ಜಾಗ ಬೇಕು. ಪುಣ್ಯವಂತರಾದ ನಿಮ್ಮ ತಾತ ಮುತ್ತಾತಂದಿರು ಮಲಗೆದ್ದಿರುವಂತ ಈ ನೆಲ ಬೇಕು. ಸಾವಿರಾರು ಜಂಗಮರು ಉಂಡೆದ್ದಿರೋ ಈ ಸ್ಥಳದಲ್ಲಿ ನೆಲೆಯಾಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಸಂಸಾರಕ್ಕೆ ಸುಖ ಕೊಡ್ತೀನಿ, ಸಿರಿ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ಗಂಡು ಮಕ್ಕಳ ಘನಭಾಗ್ಯ ಕೊಡ್ತೀನಿ. ನನ್ನ ಮಾತಿಗೆ ಒಪ್ಕೋ ಮಗನೆ. ಅಯ್ಯೋ ಶಿವನೇ, ನನಗೆ ಸಿರಿ ಬೇಡ, ಸಂಪತ್ತು ಬೇಡ, ಮನೆ ಬೇಡ, ಹೊಲ ಬೇಡ. ನನಗೆ ಮಕ್ಕಳ ಭಾಗ್ಯ ಕೊಡ್ತೀನಿ ಅಂದರೆ ನೀನು ಏನು ಕೇಳಿದ್ರು ಕೊಡ್ತೀವಪ್ಪ. ಮಗಳೇ ಮುದ್ದಮ್ಮ, ನನಗೆ ಒಮ್ಮನಸ್ಸಿನಿಂದ ಈ ನೆಲ ಕೊಡಮ್ಮ. ನಿನಗೆ ಮಕ್ಕಳ ಭಾಗ್ಯ ಕೊಡ್ತೀನಿ. ಕೊಟ್ಟ ಮಾತಿಗೆ ತಪ್ಪೋನಲ್ಲ ಈ ಮಾಯ್ಕಾರ ಮಾದೇವ. ಆಯ್ತು ನನ್ನ ನುಡಿಯ, ನಿನ್ನ ಮಾತಿನಂತೆ ಈ ನೆಲ ನಿಂದೆಯ. ಆದರೆ ನೀನು ಯಾರು ಅಂತಾನೆ ಗೊತ್ತಿಲ್ಲಲ್ಲಪ್ಪ. ಒಡೆಯ, ಒಂದೇ ಒಂದ್ಕಿತ ನಿನ್ನ ದರ್ಶನ ಕೊಟ್ಬಿಡು ಒಡೆಯ. ಹಾಗೆ ಆಗಲಿ. ಒಳ್ಳೆ ಶಬ್ದ. ಬಂದ ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ. ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು. ಕೆಂಡ ಗಣ್ಣಯ್ಯನ ನೋಡು,